ಈಗ ನಾವು ಎಕ್ಸ್ಪರಿಮೆಂಟ್ ಮಾಡೋದು ಬಂದುಬಿಟ್ಟು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಇದಕ್ಕೆ ನಾವು ಯೂಸ್ ಮಾಡ್ತಿರೋ ಕಾಂಪೊನೆಂಟ್ಸ್ ಬಂದುಬಿಟ್ಟು 3x2 ಪೈಲಟ್ ಆಪರೇಟೆಡ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವು, ಒಂದು 3x2 ಪುಷ್ ಬಟನ್ನು, ಒಂದು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್, ಮತ್ತು ಒಂದು ಮ್ಯಾನಿಫೋಲ್ಡ್ನ ಯೂಸ್ ಮಾಡ್ತಿದ್ವಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಕನೆಕ್ಷನ್ ಹೇಗೆ ಮಾಡೋದು ಅಂತ ನೋಡಿ. ಈ ಕನೆಕ್ಷನ್ಗೆ ನಾವೇನು ಯೂಸ್ ಮಾಡ್ತಿದ್ವಿ, ಒಂದು ನ್ಯೂಮ್ಯಾಟಿಕ್ ಟ್ಯೂಬ್ನ ಯೂಸ್ ಮಾಡ್ತಿದ್ವಿ. ಇದನ್ನು ಮ್ಯಾನಿಫೋಲ್ಡಿಂದ ತೊಗೊಂಡು ಒಂದು 3x2 ಪೈಲಟ್ ಆಪರೇಟೆಡ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಗೆ ಕನೆಕ್ಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ 3x2 ಪುಷ್ ಬಟನ್ ಔಟ್ಪುಟ್ಟಿಂದ ನಾವೆಲ್ಲಿ ಕನೆಕ್ಟ್ ಮಾಡ್ತಿದ್ದೀವಿ, 3x2 ಪೈಲಟ್ ಆಪರೇಟೆಡ್ಗೆ ಕನೆಕ್ಟ್ ಮಾಡ್ತಿದ್ದೀವಿ. ಮತ್ತು ಒಂದು ನ್ಯೂಮ್ಯಾಟಿಕ್ ಟ್ಯೂಬ್ನ ಮ್ಯಾನಿಫೋಲ್ಡಿಂದ ತೊಗೊಂಡು 3x2 ಪುಷ್ ಬಟನ್ ಇನ್ಪುಟ್ ಪೋರ್ಟ್ಗೆ ಒಂದು ಕನೆಕ್ಟ್ ಮಾಡ್ತಿದ್ದೀವಿ. ಮತ್ತು 3x2 ಪೈಲಟ್ ಆಪರೇಟೆಡ್ ಔಟ್ಪುಟ್ನ ತೊಗೊಂಡು ನಾವು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ಗೆ ಕನೆಕ್ಟ್ ಮಾಡ್ತೀವಿ. ಇದು ಕನೆಕ್ಷನ್ ಮಾಡೋದು. ಈಗ ನ್ಯೂಮ್ಯಾಟಿಕ್ ಸಪ್ಲೈನ ಆನ್ ಮಾಡಬೇಕು. ಈಗ ನೀವು ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಏನಂటే ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ, ಪುಷ್ ಬಟನ್ ಬಿಟ್ಟಾಗ ಸಿಲಿಂಡರ್ ರಿಟ್ರಾಕ್ಟ್ ಆಗುತ್ತೆ. ನೀವು ಅದೇ ಫ್ಲೋನ ಏನಾದರೂ ಕಂಟ್ರೋಲ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್ನ ಲೂಸ್ ಮಾಡೋದ್ರಿಂದ ನಿಮಗೆ ಸಿಲಿಂಡರ್ ಫಾಸ್ಟರ್ ಆ್ಯಕ್ಚುಯೇಟ್ ಆಗುತ್ತೆ. ನಿಮಗೆ ಸ್ಲೋ ಆ್ಯಕ್ಚುಯೇಟ್ ಆಗಬೇಕು ಅಂದರೆ ನಿಮ್ಮ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ವ್ನ ಟೈಟ್ ಮಾಡೋದ್ರಿಂದ ನೀವು ಫ್ಲೋನ ಕಂಟ್ರೋಲ್ ಮಾಡ್ತೀವಿ. ಈ ಪ್ರೆಸ್ ಮಾಡೋದ್ರಿಂದ ಎಕ್ಸ್ಟೆಂಡ್ ಆಗುತ್ತೆ, ರಿಟ್ರಾಕ್ಟ್ ಆಗುತ್ತೆ.